ಕನ್ನಡ ರಥಯಾತ್ರೆಗೆ ದಾಂಡೇಲಿಯಲ್ಲಿ ಅದ್ದೂರಿ ಸ್ವಾಗತ. ಡಿಸೆಂಬರ್ 20-22ರಂದು ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆ ಮಂಗಳವಾರ ಬೆಳಿಗ್ಗೆ ಕನ್ನಡ ರಥಯಾತ್ರೆಯು ದಾಂಡೇಲಿಗೆ ತಲುಪಿತು. ಈ ವೇಳೆ ದಾಂಡೇಲಿಯಲ್ಲಿ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಸಿಕ್ಕಿತು. ಪೂರ್ಣಕುಂಭ ಸ್ವಾಗತ ಹಾಗೂ ಬ್ಯಾಂಡ್ ಬಾರಿಸುವ ಮೂಲಕ ಸ್ವಾಗತ ಮಾಡಿಕೊಳ್ಳಲಾಯಿತು. ಬಳಿಕ ರಥಯಾತ್ರೆಗೆ ನಗರಾಡಳಿತ, ತಾಲೂಕಾಡಳಿತದಿಂದ ಹಾಗೂ ನಗರದ ಕಸಾಪ ಘಟಕದಿಂದ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು. ಕನ್ನಡ ರಥವು ನಗರದ ಪಟೇಲ್ ವೃತ್ತದಿಂದ ಮೆರವಣಿಗೆಯ ಮೂಲಕ ನಗರಸಭೆ ತಲುಪಿತು. ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ BN ವಾಸರೆ, ಪೌರಾಯುಕ್ತರಾದ ರಾಜಾರಾಮ್ ಪವಾರ್, ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ, ಕಸಾಪ ತಾಲೂಕಾಧ್ಯಕ್ಷ ನಾರಾಯಣ್ ನಾಯಕ್, ನಗರಸಭೆ ಅಧ್ಯಕ್ಷ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ನಗರಸಭೆ ಸದಸ್ಯರು, ಕಸಾಪ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ವಿಶೇಷ ಅಂದರೆ ನಾವೇನು ನಾಡದೇವಿಯನ್ನು ಭುವನೇಶ್ವರಿ ಅಂತೇಳಿ ಕರಿತೀವಿ. ಆ ಭುವನೇಶ್ವರಿಯ ದೇಗುಲ ಇರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿ ಮಾತ್ರ. ಅಂತ ಒಂದು ಹೆಮ್ಮೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗಿದೆ. ಆ ಕಾರಣಕ್ಕಾಗಿ ಈ ರಥ ಮೊನ್ನೆ ದಿನ ಸಿದ್ದಾಪುರದ ಭುವನಗಿರಿಯಿಂದ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆಗೊಂಡು ಇವತ್ತು ನಮ್ಮ ಜಿಲ್ಲೆಯ ಹಲವಾರು ತಾಲೂಕುಗಳನ್ನು ಸಂಚರಿಸಿ ಇವತ್ತು ಉದ್ಯಮನಗರ